ಎಲ್ಲರಿಗೂ ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ಇಂದು ನಾವು ಕವಯತ್ರಿ ಚೈತ್ರ ಶಿವಯೋಗಿ ಮಠ್ ಅವರ ಆಕಾಶ ನದಿ ಬಯಲು ಪುಸ್ತಕದ ಕಿರು ಪರಿಚಯ ಮಾಡಿಕೊಳ್ಳೋಣ. ಇದು ಅಮೆರಿಕದ ಪ್ರಖ್ಯಾತ ಲೇಖಕಿ ಮೇರಿ ಆಲಿವರ್ ಅವರ ಕೆಲವು ಅನುವಾದಿತ ಕವಿತೆಗಳ ಸಂಕಲನ. ಮೇರಿ ಆಲಿವರ್ ಪ್ರಕೃತಿಯ ಕವಿ ಎಂದು ಸುಪ್ರಸಿದ್ಧರು. ಸರಳ ಆದರೆ ಆಳವಾದ ಶೈಲಿಯಲ್ಲಿ ಜೀವನ, ಪ್ರೀತಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಕವಿತೆಗಳಲ್ಲಿ ಚಿತ್ರಿಸಿದವರು. ಅಮೆರಿಕನ್ ಪ್ರಿಮಿಟಿವ್ ಕೃತಿಗೆ ಪುಲಿಟ್ಸರ್ ಪ್ರಶಸ್ತಿ ಮತ್ತು ನ್ಯೂ ಅಂಡ್ ಸೆಲೆಕ್ಟೆಡ್ ಪೋಯಮ್ಸ್ ಕೃತಿಗೆ ನ್ಯಾಷನಲ್ ಬುಕ್ ಅವಾರ್ಡ್ ಪಡೆದಿದ್ದಾರೆ. ಅವರ ಕಾವ್ಯವು ಧ್ಯಾನ, ಆತ್ಮಜ್ಞಾನ ಮತ್ತು ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಚೈತ್ರ ಶಿವಯೋಗಿ ಮಠ ಕನ್ನಡದ ಪ್ರತಿಭಾವಂತ ಕವಯತ್ರಿ ಹಾಗೂ ಅನುವಾದಕಿಯಾಗಿ ಪರಿಚಿತರು. ಮೂಲ ಕವಿತೆಯ ಭಾವಕ್ಕೆ ಕುಂದು ಬರದಂತೆ ಅನುವಾದಿಸಿದ ಅವರ ಕಾರ್ಯವೈಖರಿ ನಿಜಕ್ಕೂ ಪ್ರಶಂಸನೀಯ. ಕನ್ನಡದ್ದೇ ಪದ್ಯವೇನು ಎಂಬುದರ ಮಟ್ಟಿಗೆ ಅವರ ಕವಿತೆಗಳು ನಮ್ಮ ಮನಮುಟ್ಟುತ್ತವೆ. ಮೇರಿ ಆಲಿವರ್ ಸೇರಿದಂತೆ ಅನೇಕ ವಿಶ್ವಕವಿಗಳ ಕೃತಿಗಳನ್ನು ಅವರು ಕನ್ನಡ ಓದುಗರಿಗೆ ತಂದಿದ್ದಾರೆ. ಇವರ ಆಕಾಶ ನದಿ ಬಯಲು ಕವನ ಸಂಕಲನದಿಂದ ನಮಗೆ ಇಷ್ಟವಾದ 3 ಕವಿತೆಗಳನ್ನು ಪರಿಚಯಿಸಲು ಇಲ್ಲಿ ಪ್ರಯತ್ನ ಮಾಡಿದ್ದೇವೆ. ಮೊದಲನೆಯ ಕವನ ದೇವದಾರುವಿನ ಸುಳಿಗಾಳಿ. ಶರದೃತುವಿನ ಗಾಳಿ ದೇವದಾರು ಮರಗಳ ಮಧ್ಯೆ ಸುಳಿದಾಡುತ್ತಿದೆ. ಅದು ಏನನ್ನೋ ಹೇಳದಂತೆ ಶಾಂತವಾಗಿ ನಮಗೆ ತೋರುತ್ತದೆ. ಆದರೆ ಅದು ತನ್ನದೇ ಭಾಷೆಯಲ್ಲಿ ಮಾತನಾಡುತ್ತಿರಬಹುದು. ನಾವು ಮಾತ್ರ ಅದರ ಭಾಷೆಯನ್ನು ಅರಿಯುವ ಪ್ರಯತ್ನ ಮಾಡಿಲ್ಲ. ಈ ಪದ್ಯವು ಮಾನವ ಮತ್ತು ಪ್ರಕೃತಿಯ ನಡುವೆ ಇರುವ ಸಂಬಂಧವನ್ನು ತೋರುತ್ತದೆ. ಎರಡನೆಯ ಕವಿತೆ ನಾನಿರುವ ಲೋಕ. ಈ ಕವಿತೆಯಲ್ಲಿ ಕವಯತ್ರಿಯು ನಾನು ತರ್ಕ ಮತ್ತು ಪುರಾವೆಗಳ ಜಗತ್ತಿನಲ್ಲಿ ಬದುಕುವುದಿಲ್ಲ, ನಾನು ಬಹುಶಃ ಎಂಬ ಅನಿಶ್ಚಿತತೆಯನ್ನು ಸ್ವೀಕರಿಸಿದ್ದೇನೆ ಎಂದು ಹೇಳುತ್ತಾರೆ. ನನ್ನ ಮನಸ್ಸಿನಲ್ಲಿ ದೇವದೂತರಿದ್ದಾರೆ, ಅವರು ನನ್ನನ್ನು ಜಗತ್ತನ್ನು ಹೊಸ ದೃಷ್ಟಿಯಿಂದ ನೋಡಲು ಪ್ರೇರೇಪಿಸುತ್ತಾರೆ ಎನ್ನುವ ಕವಯತ್ರಿ ನಮಗೂ ಹೊಸ ಲೋಕ ಸೃಷ್ಟಿಸಲು ಸ್ಫೂರ್ತಿ ನೀಡುತ್ತಾರೆ. ಇನ್ನು ಮೂರನೆಯ ಕವಿತೆ ನಿಶಬ್ದದೊಳಗಣ ಶಬ್ದ. ಇದು ಪ್ರಾರ್ಥನೆಯ ಶಕ್ತಿಯನ್ನು ತೋರಿಸುವ ಒಂದು ಕವಿತೆ. ಪ್ರಾರ್ಥನೆ ಎಂದರೆ ವೈಭವಯುತವಾಗಿ ಇರಬೇಕಿಲ್ಲ, ಅದು ನೀಲಕುರಿಂಜಿಯೇ ಆಗಬೇಕಾಗಿಲ್ಲ. ಬಯಲಲ್ಲಿ ಸಿಗುವ ಕಲ್ಲಿನ ತುಂಡುಗಳು, ಕಾಡಿನ ಎಲೆಗಳಲ್ಲಿ ಕೂಡ ಇರಬಹುದು. ನಾವು ಕೇವಲ ಗಮನವಿಟ್ಟು ಕೇಳಬೇಕು. ಪ್ರಾರ್ಥನೆ ಎನ್ನುವುದು ಸ್ಪರ್ಧೆಯಲ್ಲ, ಇದು ಧನ್ಯತೆಯ ಬಾಗಿಲು, ನಿಶಬ್ದದಲ್ಲಿಯೂ ಕೇಳುವಂತಹುದು ಎಂದು ಈ ಕವಿತೆಯಲ್ಲಿ ಪ್ರಾರ್ಥನೆಯ ಆಳವನ್ನು ನಮಗೆ ತಿಳಿಸುತ್ತಾರೆ. ಇಂತಹ ಅಮೂಲ್ಯವಾದ ಕವಿತೆಗಳನ್ನು ಕನ್ನಡೀಕರಿಸಿದ ಚೈತ್ರ ಅವರಿಗೆ ನಮ್ಮ ಧನ್ಯವಾದಗಳು.